ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡೋದ್ರಿಗೆ ಇದು ನಮಗೆ ಒನ್ ಆಫ್ ದ ಮೆಥಡ್. ಓಕೆ, ಇದ್ರ ಮುಂಚೆ ನಾನು 2 ಮೆಥಡ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಒಂದು ಈಕ್ವೇಷನ್ ಸಾಲ್ವಬಲ್ ಫಾರ್ ಪಿ, ಇನ್ನೊಂದು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ. ಓಕೆ, ಈ 2 ಮೆಥಡ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಈಕ್ವೇಷನ್ ಫಸ್ಟ್ ಮೆಥಡಲ್ಲಿ ಏನು ಅಂದರೆ, ಫಸ್ಟ್ ಮೆಥಡ್ ನಾವು ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಕ್ವಾಡ್ರೆಟಿಕ್ ಇನ್ ಪಿ ಎಲ್ ಕೊಟ್ಟಿರಬೇಕು. ಓಕೆ, ಕ್ವಾಡ್ರೆಟಿಕ್ ಇಕ್ವೇಷನಲ್ಲಿ ಇರಬೇಕು, ಇಲ್ಲಾಂದರೆ ಎನಿ ಪೊಲಿನಾಮಿಯಲ್ ಇರಬೇಕು. ಆದರೆ ಮೆಜಾರಿಟಿ 99.9% ಕ್ವಶನ್ಸ್ ಎಲ್ಲ ನಿಮಗೆ ಇನ್ ಟರ್ಮ್ಸ್ ಆಫ್ ಕ್ವಾಡ್ರೆಟಿಕಲ್ಲೇ ಇರುತ್ತೆ. ಓಕೆ, ಕ್ವಾಡ್ರೆಟಿಕಲ್ಲೇ ಇರೋದ್ರಿಂದ ಕೊಟ್ಟಿರೋ ಇಕ್ವೇಷನ್ ಕ್ವಾಡ್ರೆಟಿಕಲ್ ಇದ್ದರೆ ನೀವು ಡೈರೆಕ್ಟಾಗಿ ಮೆಥಡ್ 1 ಇಕ್ವೇಷನ್ ಸಾಲ್ವಬಲ್ ಫಾರ್ ಪಿ ಮೆಥಡ್ನ ಅಪ್ಲೈ ಮಾಡೋದು. ಅಂದರೆ ಎ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಪ್ಲಸ್ ಸಿ ಈಕ್ವಲ್ ಟು 0 ಈ ಫಾರ್ಮೇಟ್ಗೆ ನಾವು ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಮಾಡಿಕೊಂಡು ಈ ಫಾರ್ಮೇಟಲ್ಲಿ ಏನಾದರೂ ಇದ್ದರೆ ಈಕ್ವೇಷನ್ ಸಾಲ್ವಬಲ್ ಫಾರ್ ಪಿ ಮೆಥಡ್ನ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಸೆಕೆಂಡ್ ಮೆಥಡ್ ಏನಂದರೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ವೈ ಅಲೋನ್ ಇರಬೇಕು, ಅಂದರೆ ಸಿಂಗಲ್ ವೈ ಇರಬೇಕು. ಇಲ್ಲ ಅಂದರೆ ವೈದು ಪವರ್ ಅನ್ನೋದು 1 ಇರಬೇಕು. ಆವಾಗ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ನ ನಾವು ಅಪ್ಲೈ ಮಾಡ್ತೀವಿ. ಓಕೆ, ಸಪೋಸ್ ಇವೆರಡೂ ಮೆಥಡ್ನ ನಾವು ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಥರ್ಡ್ ಮೆಥಡು ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಇರುತ್ತೆ. ಏನಂದರೆ ಕೊಟ್ಟಿರೋ ಈಕ್ವೇಷನಲ್ಲಿ ಅಲೋನ್ ಎಕ್ಸ್ ಇರಬೇಕು, ಅಂದರೆ ಸಿಂಗಲ್ ಎಕ್ಸ್ ಇರಬೇಕು. ಈಕ್ವೇಷನ್ ಥ್ರೂಔಟ್ ಈಕ್ವೇಷನಲ್ಲಿ ಸಿಂಗಲ್ ಎಕ್ಸ್ ಇರಬೇಕು. ಇಲ್ಲಾಂದರೆ ಎಕ್ಸ್ದು ಪವರ್ ಅನ್ನೋದು 1 ಇರಬೇಕು ಅಷ್ಟೇ. ಎಕ್ಸ್ದು ಪವರ್ ಅನ್ನು 1 ಇರಬೇಕು. ಇಲ್ಲ ಅಂದರೆ ಥ್ರೂಔಟ್ ಈಕ್ವೇಷನಲ್ಲಿ ಎಕ್ಸ್ ಅನ್ನು ಸಿಂಗಲ್ ಎಕ್ಸ್ ಮಾತ್ರನೇ ಇರಬೇಕು. ಆವಾಗ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಮೆಥಡ್ನ ನಾವು ಅಪ್ಲೈ ಮಾಡ್ತೀವಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವಾಗ ಯಾವ್ಯಾವ ಸಿಚುವೇಶನ್ಸಲ್ಲಿ ನಾವು ಈ ಮೆಥಡ್ಸ್ನ ಅಪ್ಲೈ ಮಾಡ್ತೀವಿ ಅಂತ. ಓಕೆ, ಇವಾಗ ಈ ಕ್ವಶನ್ ನೋಡಿ, ಸಾಲ್ವ್ ಎಕ್ಸ್ ಈಕ್ವಲ್ ಟು ಪಿ ಪ್ಲಸ್ 1/p ಇದೆ. ಈಕ್ವೇಷನಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಓನ್ಲಿ ಎಕ್ಸ್ ಮಾತ್ರನೇ ಇದೆ. ಓಕೆ, ಸಿಂಗಲ್ ಎಕ್ಸ್ ಇದೆ. ಆವಾಗ ನಮಗೆ ಡೈರೆಕ್ಟಾಗಿ ಗೊತ್ತಾಗ್ತದೆ ಇದೇನು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಮೆಥಡ್ನ ಯೂಸ್ ಮಾಡಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಅಂತ. ಇದರಲ್ಲಿ ಇದನ್ನು ಇಲ್ಲಿ ನೋಡಿದರೆ ಪಿ ಕೂಡ ಇದೆ. ಇದನ್ನು ನಾವು ಕ್ವಾಡ್ರೆಟಿಕ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಅರ್ಥ ಆಯ್ತಾ? ಕ್ವಾಡ್ರೆಟಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಕ್ವಾಡ್ರೆಟಿಕ್ ಫಸ್ಟ್ ಮೆಥಡ್ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ ಇದಕ್ಕೆ. ಇನ್ನು ಸೆಕೆಂಡಲ್ಲಿ ವೈ ಟರ್ಮೇ ಇಲ್ಲ ಇದರಲ್ಲಿ ಫಸ್ಟ್ ಆಫ್ ಆಲ್. ಇನ್ನು ಸೆಕೆಂಡ್ ಮೆಥಡ್ ಬಗ್ಗೆ ನಾವು ಮಾತಾಡೋಕ್ಕೆ ಇಲ್ಲ. ಇನ್ನು ಥರ್ಡ್ ಮೆಥಡ್ ಎಕ್ಸ್ ಇದೆ. ಓಕೆ, ಸಿಂಗಲ್ ಎಕ್ಸ್ ಇದೆ. ಅದರಿಂದ ನಾವು ಥರ್ಡ್ ಮೆಥಡ್ನ ಅಪ್ಲೈ ಮಾಡ್ತೀವಿ. ಗೊತ್ತಾಯ್ತಲ್ಲ? ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟು ಗಿವೆನ್ ಬರ್ಕೊಳ್ಳೋಣ. ಗಿವೆನ್ ಎಕ್ಸ್ ಈಕ್ವಲ್ ಟು ಪಿ ಪ್ಲಸ್ 1/p ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟು ಇದನ್ನು ಏನು ಮಾಡ್ತೀವಿ ಅಂದರೆ, ಈಕ್ವೇಷನ್ 1 ಅಂತ ತಗೊಳ್ಳಿ ಇದನ್ನು. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಈಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಓಕೆ, ಅದೇ ಸೆಕೆಂಡ್ ಮೆಥಡಲ್ಲಾದರೆ ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಅಲ್ಲಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅರ್ಥ ಆಯ್ತಾ? ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀರಿ. ಓಕೆ, ವೈ ಮಾಡಿದ್ರೆ ಏನಾಗುತ್ತೆ, dx/dy ಈಕ್ವಲ್ ಟು, ಇದನ್ನು ಬೇಕಾದರೆ ಇನ್ನೊಂದು ಸ್ಟೆಪ್ಪು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಇನ್ನೊಂದು ಸ್ಟೆಪ್ಪು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದನ್ನು ಎಕ್ಸ್ ಈಕ್ವಲ್ ಟು ಪಿ ಪ್ಲಸ್ 1/pನ ಪಿ ಇನ್ವರ್ಸ್ ಅಂತ ಬರ್ಕೊಬೋದು. ಓಕೆ, ಇದನ್ನು ಈಕ್ವೇಷನ್ 1 ತಗೊಳ್ಳಿ. ಓಕೆ, ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ dx/dy. ಪಿ ಡಿಫ್ರೆನ್ಷಿಯೇಷನ್ ಏನು, dp/dx ವಿತ್ ರೆಸ್ಪೆಕ್ಟ್ ಟು ವೈ ಅಲ್ಲ, dy. ನೆಕ್ಸ್ಟು ಪಿ ಇನ್ವರ್ಸ್ ನೋಡಿ, ನಮಗೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ರೇಸ್ ಟು ಪವರ್ ಆಫ್ ಎನ್ ಏನಾಗುತ್ತೆ, n ಇಂಟು ಎಕ್ಸ್ ರೇಸ್ ಟು ಪವರ್ ಆಫ್ n-1. ಓಕೆ, ಎನ್ ಪ್ಲೇಸಲ್ಲಿ -1 ಇದೆ, ಅಂದರೆ ಇದೇನಾಗುತ್ತೆ ಮೈನಸ್ ಪಿ -2. ಓಕೆ, dp/dy ಆಗುತ್ತೆ. ಇದು ನಮಗೆ ಡಿಫ್ರೆನ್ಷಿಯೇಷನ್ನು ಮಾಡಿದರೆ ಇದು ಬರುತ್ತೆ ನಮಗೆ. ಎನ್ ಪ್ಲೇಸಲ್ಲಿ ನೋಡಿ, ಎನ್ ಪ್ಲೇಸಲ್ಲಿ -1 ರಿಪ್ಲೇಸ್ ಮಾಡಿ, ಆವಾಗ ನಮಗೆ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. ಈ ಡಿ ಎಕ್ಸ್ನ ಕೆಳಗಡೆ ತಗೊಂಡ್ರೆ dy/dx ಆಗುತ್ತೆ. ದಟ್ ಈಸ್ ಈಕ್ವಲ್ ಟು dp/dy ಮೈನಸ್ ಪಿ -2ನ 1/p² ಅಂತ ಬರ್ಕೊಳ್ಳಿ, dp/dy. ಓಕೆ, ನೆಕ್ಸ್ಟ್ ಲೆಟ್ dy/dxನ ಸ್ಮಾಲ್ ಪಿ ಅಂತ ತಗೊಳ್ಳಿ. ಓಕೆ, ಸ್ಮಾಲ್ ಪಿ ಅಂತ ತಗೊಂಡು ಇದನ್ನು ಬೇಕಾದ್ರೆ ಸ್ಟಾರ್ ಅಂತ ತಗೊಳ್ಳಿ, ಈಕ್ವೇಷನ್ ಸ್ಟಾರ್ ಅಂತ ತಗೊಳ್ಳಿ. ಈಕ್ವೇಷನ್ ಸ್ಟಾರ್ ಇಂಪ್ಲೈಸ್
1/p equal to dp by dy minus 1/p square dp by dy. ಓಕೆ, ಇದರಲ್ಲಿ ಕಾಮನ್ ಇರೋದನ್ನ ಕಾಮನ್ ತಗೊಳ್ಳಿ. 1/p is equal to dp by dy ಅನ್ನೋದು ಕಾಮನ್ ಇದೆ, ಅದು ಕಾಮನ್ ತಗೊಳ್ಳಿ. 1 minus 1/p square. ಓಕೆ, ನೆಕ್ಸ್ಟು ಪಿ ಟರ್ಮ್ಸ್ನೆಲ್ಲ ಒಂದತ್ರ ತಗೊಳ್ಳಿ, ವೈ ಟರ್ಮ್ಸ್ನ ಒಂದತ್ರ ತಗೊಳ್ಳಿ. ಅಂದರೆ ವೇರಿಯಬಲ್ ಸೆಪರೇಬಲ್ ಮೆಥಡ್ನ ಅಪ್ಲೈ ಮಾಡಿ ಇಲ್ಲಿ. ಅಂದರೆ ಪಿ ಟರ್ಮ್ಸ್ ಒಂದತ್ರ ಡಿ ವೈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪಿ ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ. ಪಿ 1 minus 1/p square ಇಂಟು ಡಿ ಪಿ. ಓಕೆ, ನೆಕ್ಸ್ಟು ಡಿ ವೈ ಪಿ ಇಂಟು ಇದರಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಪಿ ಸ್ಕ್ವೇರ್ ಮೈನಸ್ 1/p ಸ್ಕ್ವೇರ್ ಡಿ ಪಿ. ಪಿ ಪಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಡಿ ವೈ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಮೈನಸ್ 1/p ಡಿ ಪಿ. ಇಲ್ಲಾಂದರೆ ಎಲ್ ಸಿ ಎಮ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಪಿನ ಮಲ್ಟಿಪ್ಲೈ ಮಾಡಿಬಿಡಿ. ಇನ್ಸೈಡ್ ಪಿನ ಮಲ್ಟಿಪ್ಲೈ ಮಾಡಿ, ಆವಾಗ ನಮಗೆ ಪಿ ಡಿ ಪಿ ಮೈನಸ್ ಇದೇನಾಗುತ್ತೆ ಪಿ ಬೈ ಪಿ ಸ್ಕ್ವೇರ್ ಡಿ ಪಿ. ಓಕೆ, ಪಿ ಪಿ ಗೆಟ್ ಕ್ಯಾನ್ಸಲ್, ಡಿ ವೈ ಇಸ್ ಈಕ್ವಲ್ ಟು ಪಿ ಡಿ ಪಿ ಮೈನಸ್ 1/p ಡಿ ಪಿ ಬರುತ್ತೆ. ಓಕೆ, ಫೈನಲ್ ಆಗಿ ನಮಗೆ ಇದ್ರಿಗೆ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಡಿ ವೈ ಏನಾಗುತ್ತೆ ವೈ, ದಟ್ ಈಸ್ ಈಕ್ವಲ್ ಟು ಪಿ ಡಿ ಪಿ. ಓಕೆ, ಪಿ ಡಿ ಪಿ ಇಂಟಿಗ್ರೇಷನ್ ಆಫ್ ಪಿ ಡಿ ಪಿ ಏನಾಗುತ್ತೆ ಪಿ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ 1/p ಏನಾಗುತ್ತೆ ಲಾಗ್ ಪಿ. ಓಕೆ, ಕಾನ್ಸ್ಟೆಂಟ್ ಪ್ಲಸ್ ಸಿ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್. ಓಕೆ, ಗೊತ್ತಾಯ್ತಲ್ಲ, ದಿಸ್ ಈಸ್ ಅವರ್ ರಿಕ್ವೈರ್ಡ್ general is our required general solution. ಓಕೆ, ಗೊತ್ತಾಯ್ತಲ್ಲ, ಇದನ್ನು ಸಿಂಪ್ಲಿಫೈ ಹೆಂಗೆ ಮಾಡೋದಂತ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಜಸ್ಟ್ ಒಂದ್ಸಲ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಇದು ನಮಗೆ ಮೆಥಡ್, ಇದು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ಗೆ. ಓಕೆ, ನೆಕ್ಸ್ಟ್ ಇನ್ನು ರಿಮೈನಿಂಗ್ ಇರೋ ಮೆಥಡ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.